ನೋಡಿ, ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪುಣ್ಯ ಸ್ನಾನ ಮಾಡೋದ್ರಿಂದ ದೇಶದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ಇದೇ ಹೇಳಿಕೆ ಈಗ ಕೇಸರಿ ಪಾಳೆಯವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ದೂರವಾಗುತ್ತಾ? ಗಂಗೆಯಲ್ಲಿ ಮುಳುಗಿದ್ರೆ ಹೊಟ್ಟೆಗೆ ಊಟ ಸಿಗುತ್ತಾ? ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪಕ್ಷ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಆವೇಶಭರಿತ ಮಾತು. ಪ್ರಯಾಗ್ರಾಜ್ನ ಮಹಾಕುಂಭದ ತ್ರಿವೇಣಿ ಸಂಗಮಕ್ಕೆ ಕುಟುಂಬ ಸಮೇತ ಆಗಮಿಸಿದ್ದ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರು. ಇದನ್ನ ಲೇವಡಿ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದು ಮತ್ತದೇ ಹಳೆ ಉದಾಹರಣೆಯನ್ನೇ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಇಷ್ಟು ಹೇಳ್ತಿದ್ದಂತೆ ಖರ್ಗೆ ಅಲರ್ಟ್ ಆದಂತೆ ಕಾಣ್ತಾರೆ. ನಾನು ಯಾರದ್ದೇ ನಂಬಿಕೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ. ಒಂದು ವೇಳೆ ಯಾರಿಗಾದ್ರೂ ದುಃಖವಾದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತಾನು ಹೇಳಿದ್ರು. ಆದರೆ ತಮ್ಮ ಮಾತಿನ ಸಮರ್ಥನೆಗೆ ಮುಂದಾದ್ರು. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. ಮಗು ಶಾಲೆಗೆ ಹೋಗೋದಕ್ಕೂ ಕಾರ್ಮಿಕರಿಗೆ ಕೆಲಸ ಸಿಗ್ತಿಲ್ಲ ಅನ್ನೋ ಸಂಗತಿಗೂ ಮಹಾಕುಂಭ ಮೇಳಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅನ್ನೋದಕ್ಕೆ ಖರ್ಗೆಯವರೇ ಉತ್ತರಿಸಬೇಕು. ಬೇರೆ ಧರ್ಮಗಳ ಬಗ್ಗೆ ನೀವು ಈ ರೀತಿ ಹೇಳೋದಿರ್ಲಿ, ಊಹಿಸೋದಕ್ಕೂ ಸಾಧ್ಯನಾ ಅನ್ನೋದು ಬಿಜೆಪಿ ಪ್ರಶ್ನೆ. और धर्म के आस्था को लेकर वो खिलवाड़ करने की सोच भी नहीं सकते हैं और ऐसी बयानबाजी कर भी नहीं सकते. हजारों करोड़ों लोग हज करने जाते हैं, हम सम्मान के साथ उनको विदा करते हैं, सम्मान के साथ उनको घर लिवा के लाते हैं, उनको नमन करते हैं, प्रणाम करते हैं, क्योंकि आस्था का विषय है. और यहां जब हजारों करोड़ों लोग मां गंगा की संगम की शरण में जा रहे हैं, और ये आज का विषय नहीं है, करोड़ों वर्षों से जा रहे हैं, इस प्रकार के वचन, सनातन के खिलाफ इस प्रकार के बोल, ये शर्मनाक. ಒಟ್ನಲ್ಲಿ ಕೋಟ್ಯಾಂತರ ಹಿಂದೂಗಳ ಸಾವಿರಾರು ವರ್ಷಗಳ ನಂಬಿಕೆಯನ್ನ ಟೀಕಿಸೋದು ಕೆಲವು ರಾಜಕೀಯ ನಾಯಕರಿಗೆ ಹವ್ಯಾಸ ಆಗಿದೆ. ಖರ್ಗೆಯವರ ಈ ಹೇಳಿಕೆ ಇನ್ಯಾವ ಬಿರುಗಾಳಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪುಣ್ಯ ಸ್ನಾನ ಮಾಡೋದ್ರಿಂದ ದೇಶದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ಇದೇ ಹೇಳಿಕೆ ಈಗ ಕೇಸರಿ ಪಾಳೆಯವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ದೂರವಾಗುತ್ತಾ? ಗಂಗೆಯಲ್ಲಿ ಮುಳುಗಿದ್ರೆ ಹೊಟ್ಟೆಗೆ ಊಟ ಸಿಗುತ್ತಾ? ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪಕ್ಷ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಆವೇಶಭರಿತ ಮಾತು. ಪ್ರಯಾಗ್ರಾಜ್ನ ಮಹಾಕುಂಭದ ತ್ರಿವೇಣಿ ಸಂಗಮಕ್ಕೆ ಕುಟುಂಬ ಸಮೇತ ಆಗಮಿಸಿದ್ದ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರು. ಇದನ್ನ ಲೇವಡಿ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದು ಮತ್ತದೇ ಹಳೆ ಉದಾಹರಣೆಯನ್ನೇ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಇಷ್ಟು ಹೇಳ್ತಿದ್ದಂತೆ ಖರ್ಗೆ ಅಲರ್ಟ್ ಆದಂತೆ ಕಾಣ್ತಾರೆ. ನಾನು ಯಾರದ್ದೇ ನಂಬಿಕೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ. ಒಂದು ವೇಳೆ ಯಾರಿಗಾದ್ರೂ ದುಃಖವಾದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತಾನು ಹೇಳಿದ್ರು. ಆದರೆ ತಮ್ಮ ಮಾತಿನ ಸಮರ್ಥನೆಗೆ ಮುಂದಾದ್ರು. लेकिन आप बताइए, अरे जब बच्चा भूखा मर रहा है,
बच्चा स्कूल में नहीं जा रहा है, मजदूरों को मजदूरी नहीं मिल रही है। जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। ಮಗು ಶಾಲೆಗೆ ಹೋಗೋದಕ್ಕೂ ಕಾರ್ಮಿಕರಿಗೆ ಕೆಲಸ ಸಿಗ್ತಿಲ್ಲ ಅನ್ನೋ ಸಂಗತಿಗೂ ಮಹಾಕುಂಭ ಮೇಳಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅನ್ನೋದಕ್ಕೆ ಖರ್ಗೆ ಅವರೇ ಉತ್ತರಿಸಬೇಕು. ಬೇರೆ ಧರ್ಮಗಳ ಬಗ್ಗೆ ನೀವು ಈ ರೀತಿ ಹೇಳೋದಿರ್ಲಿ, ಊಹಿಸೋದಕ್ಕೂ ಸಾಧ್ಯನಾ ಅನ್ನೋದು ಬಿಜೆಪಿ ಪ್ರಶ್ನೆ. कि और धर्म के आस्था को लेकर वो खिलवाड़ करने की सोच भी नहीं सकते हैं और ऐसी बयानबाजी कर भी नहीं सकते। हजारों करोड़ों लोग हज करने जाते हैं, हम सम्मान के साथ उनको विदा करते हैं, सम्मान के साथ उनको घर लिवा के लाते हैं, उनको नमन करते हैं, प्रणाम करते हैं, क्योंकि आस्था का विषय है। और यहां जब हजारों करोड़ों लोग मां गंगा की संगम की शरण में जा रहे हैं, और ये आज का विषय नहीं है, करोड़ों वर्षों से जा रहे हैं, इस प्रकार के वचन, सनातन के खिलाफ इस प्रकार के बोल, ये शर्मनाक है। ಒಟ್ನಲ್ಲಿ ಕೋಟ್ಯಾಂತರ ಹಿಂದೂಗಳ ಸಾವಿರಾರು ವರ್ಷಗಳ ನಂಬಿಕೆಯನ್ನ ಟೀಕಿಸೋದು ಕೆಲವು ರಾಜಕೀಯ ನಾಯಕರಿಗೆ ಹವ್ಯಾಸ ಆಗಿದೆ. ಖರ್ಗೆ ಅವರ ಈ ಹೇಳಿಕೆ ಇನ್ಯಾವ ಬಿರುಗಾಳಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪುಣ್ಯ ಸ್ನಾನ ಮಾಡೋದ್ರಿಂದ ದೇಶದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ಇದೇ ಹೇಳಿಕೆ ಈಗ ಕೇಸರಿ ಪಾಳೆಯವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ದೂರವಾಗುತ್ತಾ? ಗಂಗೆಯಲ್ಲಿ ಮುಳುಗಿದ್ರೆ ಹೊಟ್ಟೆಗೆ ಊಟ ಸಿಗುತ್ತಾ? ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪಕ್ಷ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಆವೇಶಭರಿತ ಮಾತು. ಪ್ರಯಾಗ್ರಾಜ್ನ ಮಹಾಕುಂಭದ ತ್ರಿವೇಣಿ ಸಂಗಮಕ್ಕೆ ಕುಟುಂಬ ಸಮೇತ ಆಗಮಿಸಿದ್ದ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರು. ಇದನ್ನ ಲೇವಡಿ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದು ಮತ್ತದೇ ಹಳೆ ಉದಾಹರಣೆಯನ್ನೇ. जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಇಷ್ಟು ಹೇಳ್ತಿದ್ದಂತೆ ಖರ್ಗೆ ಅಲರ್ಟ್ ಆದಂತೆ ಕಾಣ್ತಾರೆ. ನಾನು ಯಾರದ್ದೇ ನಂಬಿಕೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ. ಒಂದು ವೇಳೆ ಯಾರಿಗಾದ್ರೂ ದುಃಖವಾದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತಲೂ ಹೇಳಿದ್ರು. ಆದರೆ ತಮ್ಮ ಮಾತಿನ ಸಮರ್ಥನೆಗೆ ಮುಂದಾದ್ರು. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಮಗು ಶಾಲೆಗೆ ಹೋಗೋದಕ್ಕೂ ಕಾರ್ಮಿಕ